ಹಲೋ ಮೇಡಮ್, ನಾನು ಮೇಘನಾ. ಹೇಳಿ ಮೇಘನಾ. ನಾನು ಪೊಲೀಸ್ ಫೋರ್ಸ್ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಯಾರಿಗೋ ಕ್ಲೂ ಗೊತ್ತಾಗಿ ವಿಟ್ನೆಸ್ನ ಕೊಂದ್ಬಿಟ್ಟಿದ್ದಾರೆ ಮೇಡಮ್. ವಾಟ್? ಮತ್ತೆ ನಮ್ಮ ಆಫೀಸಿಂದ ಇನ್ಫಾರ್ಮೇಶನ್ ಲೀಕ್ ಆಗಿದೆಯಾ? ಅಷ್ಟೇ ಅಲ್ಲ, ನಮ್ಮನ್ನ ನದಿ ದಾಟಿಸಿದ್ರಲ್ಲ, ಆ ಬೋಟ್ ಓಡಿಸೋರ್ನು ಕೊಂದ್ಬಿಟ್ಟಿದ್ದಾರೆ. ಈ ಪೊಲೀಸ್ ಫೋರ್ಸ್ ಸರಿಯಾದ ಸಮಯಕ್ಕೆ ಸಿಕ್ಕಿದಿದ್ರೆ I could have avoided all this, madam. ಮೇಘನಾ, we don't have time to waste. ಹೊಳೆ ಆ ಕಡೆ ಇರೋ ಚೆಕ್ ಪೋಸ್ಟ್ಗೆ ತಕ್ಷಣ ಫೋನ್ ಮಾಡಿ ಬೋಟ್ ಬಂದಿದೆಯಾ ಅಂತ ಚೆಕ್ ಮಾಡೋಕೆ ಹೇಳಿ. ಬಂದಿಲ್ಲ ಅಂದರೆ ಅದು ಬಂದಿದ್ದ ಕೂಡಲೇ ಕ್ಯಾಪ್ಚರ್ ಮಾಡೋಕೆ ಹೇಳಿ. ಹಾಗೆ ಆ SI ನಿಮ್ಮ ಜೊತೆ ಇದ್ದಾನಲ್ವಾ? ಇದ್ದಾರೆ ಮೇಡಮ್. ಅವನ ಸಹಾಯದಿಂದ ಹತ್ತಿರದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳ ಸಪೋರ್ಟ್ ತಗೊಳ್ಳಿ. ಓಕೆ. ಆ ಕ್ರಿಮಿನಲ್ಸ್ ಅವರಿಬ್ಬರನ್ನು ಸಾಯಿಸಿ ಬಹಳ ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಮೇಘನಾ. ಆ ವಿಲೇಜ್ ಸುತ್ತಮುತ್ತ ಇರೋ ಎಲ್ಲ ರೋಡ್ಗಳು, ಬರೀ ಹೈವೇಗಳೆಲ್ಲ, ಸಣ್ಣ ಸಣ್ಣ ರಸ್ತೆಗಳಲ್ಲೂ ನಾಕಾಬಂದಿ ಹಾಕಿ ಪ್ರತಿಯೊಂದು ವೆಹಿಕಲ್ಲು ಚೆಕ್ ಆಗಬೇಕು. ಸರಿ ಮೇಡಮ್. ಈ ಸತಿ ಅವ್ರು ನಮ್ಮಿಂದ ತಪ್ಪಿಸ್ಕೊಳ್ಳೇಬಾರ್ದು. ಮೂವ್ ಮೇಘನಾ, ಮೂವ್. ಓಕೆ ಮೇಡಮ್, ಥ್ಯಾಂಕ್ ಯು.
ಹೇಳಿ ಮೇಘ. ಮೇಡಮ್, ಆ ಟೆರರಿಸ್ಟ್ಗಳನ್ನ ಫಾಲೋ ಮಾಡ್ಕೊಂಬಂದ್ವಿ. ಈಗ ಅವರು ಒಂದು ಸ್ಕೂಲಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಕೆಲವು ಜನನ ಒತ್ತೆ ಹಾಳಾಗಿಟ್ಕೊಂಡಿದ್ದಾರೆ ಮೇಡಮ್. ಓ ಮೈ ಗಾಡ್, ಅವ್ರು ಎಷ್ಟು ಜನ ಇದ್ದಾರೆ ಅಂತ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಇಲ್ಲ ಮೇಡಮ್, ಅದ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಇಮಿಡಿಯೇಟಾಗಿ ಅಟ್ಯಾಕ್ ಮಾಡ್ತೀನಿ. ಅಲ್ಲಿ ಎಲ್ಲರನ್ನೂ ಅಲೈವ್ ಆಗಿ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೇಡಮ್, ಪ್ಲೀಸ್. ಅವ್ರು ಖಂಡಿತವಾಗ್ಲೂ ಮಕ್ಕಳನ್ನ ಹಾಸ್ಟೇಜಸ್ ಆಗಿ ತಗೊಂಡಿರ್ತಾರೆ. ಈಗ ನಾವು ದಾಳಿ ಮಾಡಿ ಆ ಮಕ್ಳಿಗೆ ಏನಾದರೂ ಅಪಾಯ ಆದರೆ ಇಡೀ ದೇಶದ ಮುಂದೆ ನಾವು ತಲೆ ತಗ್ಸೋ ಹಾಗಾಗುತ್ತೆ ಮೇಘ್ನ. ಇಂಥ ಪರಿಸ್ಥಿತಿನಲ್ಲಿ ನಾವು ದುಡುಕಿದ್ರೆ ಸಿಚುವೇಶನ್ ನಮ್ಮ ಕೈ ಮೀರಿ ಹೋಗ್ಬಿಡತ್ತೆ. ಸೊ ರೈಟ್ ನಾವು ದಾಳಿ ಮಾಡೋ ಪ್ಲಾನ್ ಬಿಟ್ಬಿಡಿ. ಸರಿ ಮೇಡಮ್. ಮೇಘ್ನ, ಇಡೀ ಸ್ಕೂಲ್ನ ನಿಮ್ಮ ಹತೋಟಿಗೆ ತಗೊಳ್ಳಿ. ಅಲ್ಲಿಂದ ಯಾರೂ ತಪ್ಪಿಸ್ಕೋಬಾರ್ದು. ಆಯ್ತು ಮೇಡಮ್. ನಾನು ಇಮಿಡಿಯೇಟಾಗಿ ನಿಮಗೆ ರೀಇನ್ಫೋರ್ಸ್ಮೆಂಟ್ಸ್ನ ಕಳಿಸ್ತೀನಿ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಆರ್ಡರ್ಸ್ ಕೊಡೋವರೆಗೂ ನೀವು ಯಾರ ಮೇಲೂ ದಾಳಿ ಮಾಡಬಾರ್ದು. ಓಕೆ? ಸರಿ ಮೇಡಮ್. ಆಲ್ರೈಟ್. ನೋಡಿ, ನೀವು ಯಾರೇ ಒಳಗಿದ್ರು ಇಮಿಡಿಯೇಟ್ ಆಗಿ ಬಂದು ಪೊಲೀಸಿಗೆ ಸರೆಂಡರ್ ಆಗಿ. ಈ ಸ್ಕೂಲ್ ಸುತ್ತ ಪೊಲೀಸ್ ಕವರ್ ಆಗಿದೆ. ಒಳಗಡೆ ಒಂದೇ ಒಂದು ಮಗುಗೆ ತೊಂದರೆ ಆದ್ರೂ ನೀವು ಯಾರನ್ನು ಜೀವ ಸಹಿತ ಬಿಡೋದಿಲ್ಲ. ಇಮಿಡಿಯೇಟ್ ಆಗಿ ಸರೆಂಡರ್ ಆಗಿ. ನೋಡಿ, ಮತ್ತೆ ಕೇಳ್ತಾ ಇದ್ದೀನಿ, ನೀವು ಯಾರು ಏನು ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಒಳಗ್ ಬರ್ಬೇಕಾಗತ್ತೆ. ನಿಮ್ಗೆ ಏನು ಬೇಕು? ಆ ಮಕ್ಕಳನ್ನ ಏನು ಒಳಗೆ ಹಿಡ್ಕೊಂಡಿದ್ದೀರಾ? ನೀವು ಒಳಗೆ ಬಂದ್ರೆ ಇಲ್ಲಿನ ಮಕ್ಕಳು ಹಣ ಬೀಳುತ್ತೆ. ಇದು ಬರೀ ವಾರ್ನಿಂಗ್. ಗಾಡಿಯಲ್ಲಿ ಗುಂಡಾಗಿದ್ದೀರಿ. ಒಳಗೆ ಬರೋ ಪ್ರಯತ್ನ ಮಾಡಿದ್ರೆ ಗಂಡಿನ ಬುಲೆಟ್ ಮಕ್ಕಳು ಬಾಡಿ ಸೇರುತ್ತೆ. ಹುಷಾರ್. ನೋಡಿ, ನಮ್ಮಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಐ ಪ್ರಾಮಿಸ್. ಆ ಮಕ್ಕಳಿಗೇನು ಮಾಡಬೇಡಿ ಪ್ಲೀಸ್. ನಿಮಗೆ ಬರೀ 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದಲ್ಲೇ ಊಟ, ತಿಂಡಿ, ನೀರು ಎಲ್ಲ ಇಲ್ಲಿ ಬರಬೇಕು. 11 ನಿಮಿಷ ಆಯ್ತು ಅಂದ್ರೆ ಪ್ರತಿ 1 ನಿಮಿಷಕ್ಕೂ ಇಲ್ಲಿರೋ ಮಗು ಹೆಣವಾಗಿ ಆಗ್ತಾ ಬರುತ್ತೆ. ಬೇಡ ಬೇಡ, ಖಂಡಿತ ಅದನ್ನೆಲ್ಲ ಅರೇಂಜ್ ಮಾಡ್ತೀನಿ.
ಹೇಳು ದೀಪಕ್. ಕೇಕೆ ನೀನು ಹೇಳ್ದಾಗೆ ಒಂದು ಸ್ಕೂಲ್ ಮಕ್ಕಳನ್ನ ಒತ್ತೆ ಇಟ್ಕೊಂಡಿದ್ದೀನಿ. ಪೊಲೀಸ್ನವರು ಈ ಸ್ಕೂಲ್ ಸುತ್ತಲೂ ಕವರ್ ಮಾಡಿದ್ದಾರೆ. ನೀನು ಟೆನ್ಷನ್ ಆಗಬೇಡ, ನನಗೇನೂ ಆಗಲ್ಲ. ಜೀವಂತವಾಗಂತೂ ಅವ್ರು ನನ್ನನ್ನು ಹಿಡಿಯೋಲ್ಲ. ಇಲ್ಲಿಂದ ನಾನು ತಪ್ಸ್ಕೊಂತೀನಿ. ನನ್ನ ಮಾತು ಕೇಳು, ಇನ್ನು 1-2 ಗಂಟೆ ಕಾಯಿ. ಮಕ್ಕಳೆಲ್ಲ ನಿದ್ರೆ ಮಾಡೋಕ್ಕೆ ಶುರು ಹಚ್ಕೋತಾರೆ. ನಿದ್ರೆ ಮಾಡ್ತಿದ್ದ ಹಾಗೆ ಅವ್ರ ಕೈಗೋ ಕಾಲಿಗೋ ಶೂಟ್ ಮಾಡಿ ಡೋರ್ನ ಓಪನ್ ಮಾಡಿಬಿಡು. ಮಕ್ಕಳೆಲ್ಲ ಭಯದಿಂದ ಹೊರಗಡೆ ಓಡುತ್ತಾರೆ. ಅವ್ರ ಫ್ಯಾಮಿಲಿಯವರು ಮಕ್ಕಳ ರಕ್ತ ನೋಡ್ತಿದ್ದ ಹಾಗೆ ಒಳಗಡೆ ಬರೋ ಪ್ರಯತ್ನ ಮಾಡ್ತಾರೆ. ನೀನು ಅದೇ ಚಾನ್ಸ್ ಉಪಯೋಗಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಡು. ಓಕೆ? ಸರಿ, ಗುಡ್. ಟೇಕ್ ಕೇರ್. ಹಲೋ ಸರ್. ಏನು ಆಟ ಆಡ್ತಾ ಇದ್ದೀರಾ ನೀವು? ಹಾವಿಡಿತೀನಿ ಅಂತ ಹಾವಾಡಿಗರ ಆಟ ಆಡ್ತಾ ಇದ್ದೀರಾ? ಇವತ್ತು ನಿಮ್ಮ ಕೈಗೆ ಸಿಕ್ಕಿರೋದು ಚಿಕ್ಕ ಮಕ್ಕಳು. ಆ ಮಕ್ಕಳಿಗೇನಾದ್ರು ಆಯಿತು ಅಂತಂದರೆ ನಾನು ಸುಮ್ಮನೆ ಇರೋದಿಲ್ಲ.